Hello dear students, welcome back to online classes of Vivekananda PU College. So in the last classes, physics classes, we were discussing about the chapter thermal properties of matter. Today will be the last session. That means we are moving to the last concept in the chapter, that is Newton's law of cooling. Very important concept for the exam, and it is very simple also. We are discussing about cooling. What is cooling? Cooling is nothing but loss of heat energy. Heat energy loss ಆಗ್ತಾ ಬರೋದನ್ನು ಕೂಲಿಂಗ್ ಅಂತ ಹೇಳ್ತೇವೆ. ಹೇಗೆ ಕೂಲ್ ಆಗ್ತಾ ಹೋಗ್ತದೆ? ಒಂದು ಸಬ್ಸ್ಟೆನ್ಸ್ ಕೂಲ್ ಆಗಬೇಕು ಅಂತ ಆದರೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಇಫೆಕ್ಟ್ ಆಗ್ತದೆ? ಟೆಂಪರೇಚರ್ ಅಥವಾ ಟೈಮ್ ಹೇಗೆ ಕೂಲ್ ಆಗ್ತಾ ಹೋಗ್ತದೆ? ಸೊ ಅದನ್ನು ನಾವು ನ್ಯೂಟನ್ಸ್ ಲಾ ಆಫ್ ಕೂಲಿಂಗಲ್ಲಿ ಕಲಿತೇವೆ. ನಿಮಗೆ ಲ್ಯಾಬಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಉಂಟು, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಉಂಟು. ಸೊ ಯು ವಿಲ್ ಬಿ ಗಿವನ್ ಒನ್ ಮೆಟೀರಿಯಲ್ ಲೈಕ್ ದಿಸ್. ಅದರೊಳಗಡೆ 2 ಚೇಂಬರ್ ಇರ್ತದೆ. ಇಂಥದ್ದೊಂದು ಅಪಾರೇಟಸ್ ಕೊಡ್ತೇವೆ ನಾವು ಲ್ಯಾಬಲ್ಲಿ. ಸೊ ಇದರೊಳಗಡೆ 2 ಚೇಂಬರ್ ಇರ್ತದೆ. ಸೊ ದಿಸ್ ಈಸ್ ಒನ್ ಚೇಂಬರ್ ಆ್ಯಂಡ್ ದಿಸ್ ಈಸ್ ಅನದರ್ ಚೇಂಬರ್. So what will you do? There will be a thermometer fixed to first chamber, and there will be another thermometer inserted into the second chamber. ಸೊ ಏನು ಮಾಡ್ತಾರೆ ಅಂತಂದರೆ, ಈ ಹೊರಗಡೆ ಇರುವ ಚೇಂಬರಲ್ಲಿ ನಾರ್ಮಲ್ ವಾಟರ್ ಫಿಲ್ ಮಾಡಿ ಕೊಡ್ತಾರೆ. ಓಕೆ, ಅದರ ಟೆಂಪರೇಚರ್ ನೀವು ನೋಡ್ಬೋದು. ದಿಸ್ ಈಸ್ ದ ನಾರ್ಮಲ್ ಟೆಂಪರೇಚರ್ ಇನ್ ದ ಸರೌಂಡಿಂಗ್. ಲ್ಯಾಬಲ್ಲಿ ಎಷ್ಟು ಟೆಂಪರೇಚರ್ ಮೇಂಟೈನ್ ಆಗಿರ್ತದೋ ಅದೇ ಟೆಂಪರೇಚರನ್ನು ಇಲ್ಲಿ ತೋರಿಸ್ತದೆ ಯೂಶ್ವಲಿ. ಆ್ಯಂಡ್ ಈ ಒಳಗಿರುವ ಚೇಂಬರಲ್ಲಿ ನಿಮಗೆ ಹಾಟ್ ವಾಟರ್ ಹಾಕಿ ಕೊಡ್ತಾರೆ. ವಾಟರನ್ನು 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಮಾಡಿ ಇದಕ್ಕೆ ಹಾಕಿ ಕೊಡ್ತಾರೆ. ಸೊ ನೀವೆಂತ ಮಾಡ್ತೀರಿ ಅಂತಂದರೆ, ಈ ಹಾಟ್ ವಾಟರ್ನ ಟೆಂಪರೇಚರನ್ನು ನೀವು ಈ ಥರ್ಮೋಮೀಟ್ರಲ್ಲಿ ನೋಡ್ತೀರಿ. ಓಕೆ, ಟೈಮ್ ಆಗ್ತಾ ಹೋದ ಹಾಗೆ, ಈಗ ಸಪೋಸ್ ವಾಟರ್ ಅದು 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಮಾಡಿ ಇದಕ್ಕೆ ಹಾಕಿ ಕೊಡುವಾಗ ಒಂದು 90 ಡಿಗ್ರಿ ಸೆಲ್ಸಿಯಸ್ ಎಲ್ಲ ರೀಚ್ ಆಯಿತು ಅಂತ ಇಟ್ಕೊಳ್ಳಿ. ಟೈಮ್ ಆಗ್ತಾ ಹೋದ ಹಾಗೆ ಇದು ಕೂಲ್ ಆಗ್ತಾ ಬರ್ತದೆ, ರೈಟ್? ಕೂಲ್ ಆಗ್ತಾ ಬರ್ತದೆ. ಎಷ್ಟು ಟೈಮ್ ಆಗುವಾಗ ಎಷ್ಟು ಟೆಂಪರೇಚರ್ ಇರ್ತದೆ ಅಂತ ನೀವು ನೋಡ್ತಾ ಬರಬೇಕು. ಅಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಾವು ಲ್ಯಾಬಲ್ಲಿ ಮಾಡಿಸೋದು ಹೇಗೆ ಅಂತಂದರೆ, ಎವ್ರಿ 4 ಮಿನಿಟ್ಸಿಗೆ ನೀವು ಟೆಂಪರೇಚರ್ ಚೆಕ್ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್, ನೀವು ಸ್ಟಾರ್ಟ್ ಮಾಡುವಾಗ ಒಂದು 90 ಡಿಗ್ರಿ ಸೆಲ್ಸಿಯಸ್ ಉಂಟು ಅಂತ ಇಟ್ಕೊಳ್ಳಿ. 4 ಮಿನಿಟ್ಸ್ ಆದ ಮೇಲೆ ಎಷ್ಟು ಟೆಂಪರೇಚರ್ ಉಂಟು ಅಂತ ನೋಡೋದು, ಡಿಕ್ರೀಸ್ ಆಗಿರ್ತದೆ. ಅಗೇನ್ ಮತ್ತೆ ಪುನಃ 4 ಮಿನಿಟ್ಸ್ ಆದಮೇಲೆ ಎಷ್ಟು ಟೆಂಪರೇಚರ್ ಉಂಟು ಅಂತ ನೋಡೋದು, ಮತ್ತೆ ಪುನಃ 4 ಮಿನಿಟ್ಸ್ ಆದಮೇಲೆ ಎಷ್ಟು ಟೆಂಪರೇಚರ್ ಉಂಟು ಅಂತ ನೋಡೋದು. ಸೊ ಎವ್ರಿ 4 ಮಿನಿಟ್ಸ್ಗೆ ಯು ವಿಲ್ ಬಿ ಕ್ಯಾಲ್ಕುಲೇಟಿಂಗ್, ನೋಟಿಸಿಂಗ್ ದ ಟೆಂಪರೇಚರ್ ಆಫ್ ದ ಹಾಟ್ ವಾಟರ್. ಇಟ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ಟೈಮ್ ಆಗ್ತಾ ಹೋದ ಹಾಗೆ ಕೂಲ್ ಆಗ್ತಾ ಬರ್ತದೆ. ಕೂಲ್ ಆಗೋದು ಅಂತಂದರೆ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಬರ್ತದೆ, ರೈಟ್? ಆಮೇಲೆ ಟೆಂಪರೇಚರ್ ಡಿಫ್ರೆನ್ಸ್ ನೋಡ್ಲಿಕ್ಕೆ ಉಂಟು. ಸರೌಂಡಿಂಗ್ ಮತ್ತು ಈ ಹಾಟ್ ಸಿಸ್ಟಮ್ ಇದ್ದು ಟೆಂಪರೇಚರ್ ಡಿಫ್ರೆನ್ಸ್ ನೋಡಿ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಯು ಆರ್ ಗೋಯಿಂಗ್ ಟು ಡ್ರಾ ಸಮ್ ಗ್ರಾಫ್ಸ್. ಸೊ ವಾಟ್ ಆರ್ ದ ಗ್ರಾಫ್ಸ್ ಆ್ಯಂಡ್ ವಾಟ್ ಈಸ್ ದ ಲಾ ಆರ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಎಕ್ಸ್ಪೆರಿಮೆಂಟ್? ಆ್ಯಕ್ಚುಲಿ ವಾಟ್ ಆರ್ ಯು ಗೋಯಿಂಗ್ ಟು ಕ್ಯಾಲ್ಕುಲೇಟಿಂಗ್ ಆರ್ ನೋಟಿಸಿಂಗ್ ಇನ್ ದ ಎಕ್ಸ್ಪೆರಿಮೆಂಟ್? ಅದು ಎಲ್ಲ ಈ ನ್ಯೂಟನ್ಸ್ ಲಾ ಆಫ್ ಕೂಲಿಂಗಲ್ಲಿ ಬರ್ತದೆ. ಈ ಥಿಯರಿ ಗೊತ್ತಿದ್ದರೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಸರಿಯಾಗಿ ಅರ್ಥ ಆಗ್ತದೆ. ಸೊ ನಾವೆಂತ ಮಾಡ್ತೇವೆ ಅಂತಂದರೆ, ಒಂದು ಸಿಸ್ಟಮ್ ತಗೊಳ್ಳುವ. ಲೆಟ್ ಇಟ್ ಬಿ ಹಾಟ್ ವಾಟರ್ ತಗೊಳ್ತೇನೆ. ಇದನ್ನು ಬಾಡಿ ಅಂತ ಹೇಳ್ತೇನೆ ನಾನು. ಓಕೆ, ಸಿಸ್ಟಮ್ ಅಥವಾ ಬಾಡಿ ಅಂತ ಹೇಳ್ತೇನೆ. ಸಿಸ್ಟಮನ್ನು ಬಿಟ್ಟು ಹೊರಗಡೆ ಇರೋದನ್ನು ಎಂತ ಅಂತ ಹೇಳ್ತೇವೆ ನಾವು? ಸರೌಂಡಿಂಗ್ ಅಂತ ಹೇಳ್ತೇವೆ, ರೈಟ್? ಸರೌಂಡಿಂಗ್ ಅಂತ ಹೇಳ್ತೇವೆ. ಸೊ ನಾನೆಂತ ಮಾಡ್ತೇನೆ ಅಂತಂದರೆ, ಲೆಟ್ ದ ಟೆಂಪರೇಚರ್ ಆಫ್ ಸರೌಂಡಿಂಗ್ ಲೆಟ್ ಇಟ್ ಬಿ 30 ಡಿಗ್ರಿ ಸೆಲ್ಸಿಯಸ್. ಹೊರಗಡೆ 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೆಂಪರೇಚರ್ ಮೇಂಟೈನ್ ಆಗಿದೆ ಅಂತ ಇಟ್ಕೊಳ್ಳೋ. ಇದನ್ನು ನಾನು ಹೀಟ್ ಮಾಡ್ತೇನೆ. ಹೀಟ್ ಮಾಡಿ ಒಂದು 70 ಡಿಗ್ರಿ ಸೆಲ್ಸಿಯಸ್ಸಿಗೆ ಹೀಟ್ ಮಾಡಿ ಇಡ್ತಾನೆ. ಸೊ ಟೈಮ್ ಆಗ್ತಾ ಹೋದ ಹಾಗೆ ಏನಾಗ್ತದೆ ಅಂತಂದರೆ, ಇದರ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಬರ್ತದೆ. ಐ ಡ್ರಾ ಅ ಟೇಬಲ್ ಲೈಕ್ ಐ ಟೇಕ್ ಟೈಮ್ ಆ್ಯಂಡ್ ಟೆಂಪರೇಚರ್ ಆಫ್ ದ ಬಾಡಿ ಆ್ಯಂಡ್ ಟೆಂಪರೇಚರ್ ಡಿಫ್ರೆನ್ಸ್ ನೋಟ್ ಡೌನ್ ಮಾಡ್ತಾ ಹೋಗ್ತಾನೆ. ಸರೌಂಡಿಂಗಿನ ಟೆಂಪರೇಚರನ್ನು ನಾನು ಎಷ್ಟು ಅಂತ ತಗೊಂಡದ್ದು? ಸರೌಂಡಿಂಗ್ನ ಟೆಂಪರೇಚರ್ ಲೆಟ್ ಇಟ್ ಬಿ 30 ಡಿಗ್ರಿ. ಟೆಂಪರೇಚರ್ ಆಫ್ ದ ಬಾಡಿ, ಇನಿಷಿಯಲ್ ಟೆಂಪರೇಚರ್ ಆಫ್ ದ ಬಾಡಿ is at 70 degree Celsius, right? 70 degree Celsius.
let it be T1, temperature of surrounding is written as T1, capital letter T1, temperature of body is written as T2. Okay, now at 0 time ಅಂತಂದರೆ ನಾನೀಗ ಸ್ಟಾರ್ಟ್ ಮಾಡಿದ್ದಷ್ಟೇ, ಟೈಮ್ ಸ್ಟಾರ್ಟ್ ಆದಷ್ಟೇ, ಸ್ಟಾರ್ಟ್ ಆಗುವಾಗ ಟೆಂಪರೇಚರ್ ಆಫ್ ಬಾಡಿ ಎಷ್ಟುಂಟು, ಟೆಂಪರೇಚರ್ ಆಫ್ ಬಾಡಿ ಇಸ್ ರಿಟನ್ ಆಸ್ T2. ಓಕೆ, ಎಷ್ಟುಂಟು, 70 ಡಿಗ್ರಿ ಸೆಲ್ಸಿಯಸ್ ಉಂಟು. ಓಕೆ, ಸ್ಟಾರ್ಟ್ ಮಾಡಿದ್ದಷ್ಟೇ ನಾನು ಎಕ್ಸ್ಪೆರಿಮೆಂಟ್. ಸೊ 0 ಟೈಮಲ್ಲಿ ನಾನು ನೋಡುವಾಗ ಟೆಂಪರೇಚರ್ ಎಷ್ಟುಂಟು, 70 ಡಿಗ್ರಿ ಸೆಲ್ಸಿಯಸ್ ಉಂಟು. ನೆಕ್ಸ್ಟ್ 4 ಮಿನಿಟ್ಸ್ ಆದ ಮೇಲೆ ಟೆಂಪರೇಚರ್ ನೋಡ್ತೇನೆ ಅಂತ ಇಟ್ಕೊಳ್ಳೋ. 4 ಮಿನಿಟ್ಸ್ ಆದ ಮೇಲೆ ನಾನು ಇದರ ಟೆಂಪರೇಚರ್ ನೋಡುವಾಗ ಅದು ಕೂಲ್ ಆಗ್ತಾ ಬಂದಿದೆ, ಒಂದು 50 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗಿದೆ ಅಂತ ಇಟ್ಕೊಳ್ಳೋ. ಓಕೆ, 70 ಇದ್ದದ್ದು 50 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗಿದೆ. ನೆಕ್ಸ್ಟ್ ಅಗೇನ್ 4 ಮಿನಿಟ್ಸ್ ಆದ ಮೇಲೆ, ಅಂದರೆ ಟೋಟಲ್ ಎಷ್ಟಾಯಿತು, 8 ಮಿನಿಟ್ಸ್ ಆಗಿದೆ. 8 ಮಿನಿಟ್ಸ್ ಆದ ಮೇಲೆ ಮತ್ತೆ ಪುನಃ ಒಂದಷ್ಟು ಕೂಲ್ ಆಗಿರ್ತದೆ, ಒಂದು 40 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ ಅಂತ ಇಟ್ಕೊಳ್ಳೋ. ಅಗೇನ್ 4 ಮಿನಿಟ್ಸ್ ಆದ ಮೇಲೆ, ಅಂದರೆ ಟೋಟಲ್ ಎಷ್ಟಾಯಿತು, 12 ಮಿನಿಟ್ಸ್ ಆಯಿತು. 12 ಮಿನಿಟ್ಸ್ ಆದ ಮೇಲೆ ನಾನು ಟೆಂಪರೇಚರ್ ನೋಡುವಾಗ ಒಂದು 35 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ ಅಂತ ಇಟ್ಕೊಳ್ಳೋ. ಹೀಗೆ ಆಗ್ತದೆ, ಅಂದರೆ ಇದೇ ಮ್ಯಾನರಲ್ಲಿ ಆಲ್ಮೋಸ್ಟ್ ಇಷ್ಟೇ ಆಗ್ತದೆ. ಅಗೇನ್ 4 ಮಿನಿಟ್ಸ್ ಕಳೆದು, ಅಂದರೆ ಟೋಟಲ್ 16 ಮಿನಿಟ್ಸ್ ಆಗಿದೆ ನಾನು ಹೀಟ್ ಮಾಡಿ. 16 ಮಿನಿಟ್ಸ್ ಆದ ಮೇಲೆ ಟೆಂಪರೇಚರ್ ನೋಡುವಾಗ ಒಂದು 32 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ ಅಂತ ಇಟ್ಕೊಳ್ಳೋ. ಸಿ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಇಟ್ ಈಸ್ ನಾಟ್ ಯೂನಿಫಾರ್ಮ್ ಆಗಿ ಚೇಂಜ್ ಆಗ್ತಾ ಇಲ್ಲ. 70 ಇದ್ದದ್ದು 50 ಆಗಿದೆ, 50 ಇದ್ದದ್ದು ನೆಕ್ಸ್ಟ್ 30 ಆಗಲಿಲ್ಲ, 40 ಆದಷ್ಟೇ 4 ಮಿನಿಟ್ಸಲ್ಲಿ. ಮತ್ತೆ ಪುನಃ 35 ಆಗಿದೆ ನೆಕ್ಸ್ಟ್ 4 ಮಿನಿಟ್ಸಲ್ಲಿ. ನೆಕ್ಸ್ಟ್ 4 ಮಿನಿಟ್ಸಲ್ಲಿ 32 ಆಗಿದೆ. ಸೊ ದಿಸ್ ಡಿಫ್ರೆನ್ಸ್ ವಿಲ್ ನಾಟ್ ಬಿ ಕಾನ್ಸ್ಟೆಂಟ್, ಅಂದರೆ ಈಕ್ವಲ್ ಆಗಿ ಕಾನ್ಸ್ಟೆಂಟ್ ಆಗಿ ಕೂಲ್ ಆಗ್ತಾ ಬರ್ತಾ ಇಲ್ಲ. ಸೊ ದೆರ್ ಈಸ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ರೈಟ್? ನೌ let us write the temperature difference. That means T2 minus T1 ಬರೆಯುವ, ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೆಂಪರೇಚರ್ ಆಫ್ ಬಾಡಿ ಆ್ಯಂಡ್ ಟೆಂಪರೇಚರ್ ಆಫ್ ಸರೌಂಡಿಂಗ್. ಸಿ, ಟೆಂಪರೇಚರ್ ಆಫ್ ಸರೌಂಡಿಂಗ್ ಈಸ್ 30 ಹಿಯರ್. ಸೊ 70 ಮೈನಸ್ 30 ಮಾಡಿದರೆ ನಮಗೆ ಎಷ್ಟು ಬಂತು, 40 ಬಂತು. ಸೊ ಫಸ್ಟ್ ಕೇಸಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಈಸ್ 40. 70 ಮೈನಸ್ 30, 40. ಓಕೆ, ನೆಕ್ಸ್ಟ್ 50 ಉಂಟು ಬಾಡಿ ಟೆಂಪರೇಚರ್, ಸರೌಂಡಿಂಗ್ ಟೆಂಪರೇಚರ್ 30 ಉಂಟು. 50 ಮೈನಸ್ 30 ವಿಲ್ ಬಿ ಈಕ್ವಲ್ ಟು 20, ರೈಟ್? 20. ನೆಕ್ಸ್ಟ್ ಕೇಸಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಉಂಟು, ಸರೌಂಡಿಂಗ್ ಟೆಂಪರೇಚರ್ ಈಸ್ 30. ಸೊ 40 ಮೈನಸ್ 30 ಈಸ್ 10. 35 ಮೈನಸ್ 30 ಈಸ್ 5. 32 ಮೈನಸ್ 30 ಈಸ್ 2 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಕೂಡ ಕಡಿಮೆ ಆಗ್ತಾ ಬಂದಿದೆ, ರೈಟ್? ನಾನು ಎಂತ ಹೇಳಲಿಕ್ಕೆ ಬಂದದ್ದು ಅಂತಂದರೆ, ಇದ್ರ ಟೇಬಲ್ ನೋಡಿದ ಕೂಡಲೇ ನಿಮಗೆ ಎಂತ ಗೊತ್ತಾಗಬೇಕು, ಟೈಮ್ ಆಗ್ತಾ ಹೋದ ಹಾಗೆ ಕೂಲ್ ಆಗ್ತಾ ಬರ್ತದೆ. ಹೇಗೆ ಕೂಲ್ ಆಗಿದೆ ನೋಡಿ, ಫಸ್ಟ್ 4 ಮಿನಿಟ್ಸಲ್ಲಿ ಡಿಫ್ರೆನ್ಸ್ ಎಷ್ಟಿರೋದು, 20 ಡಿಗ್ರಿ ಸೆಲ್ಸಿಯಸ್ ಉಂಟು. 70 ಇದ್ದದ್ದು 50ಗೆ ರೀಚ್ ಆಗಿದೆ. ನೆಕ್ಸ್ಟ್ 4 ಮಿನಿಟ್ಸಲ್ಲಿ ಬರೀ 10 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಡಿಕ್ರೀಸ್ ಆದ್ದು. ನೆಕ್ಸ್ಟ್ 4 ಮಿನಿಟ್ಸಲ್ಲಿ ಬರೀ 5 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಡಿಫ್ರೆನ್ಸ್ ರೀಚ್ ಆದ್ದು, ಚೇಂಜ್ ಆದ್ದು, ರೈಟ್? ನೆಕ್ಸ್ಟ್ 4 ಮಿನಿಟ್ಸಲ್ಲಿ ಜಸ್ಟ್ 3 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಕೂಲ್ ಆಗಿದೆ, ಅಷ್ಟು ಮಾತ್ರ ಕಡಿಮೆ ಆಗಿದೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ 40 ಉಂಟು, ನೆಕ್ಸ್ಟ್ ಟೆಂಪರೇಚರ್ ಡಿಫ್ರೆನ್ಸ್ 20 ಉಂಟು, ನೆಕ್ಸ್ಟ್ ಟೆಂಪರೇಚರ್ ಡಿಫ್ರೆನ್ಸ್ 10 ಉಂಟು, 5 ಉಂಟು, 2 ಉಂಟು. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಕಡಿಮೆ ಆಗ್ತಾ ಬಂದ ಹಾಗೆ, ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್, ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಬಾಡಿ ಆ್ಯಂಡ್ ಸರೌಂಡಿಂಗ್, T2 ಮೈನಸ್ T1. ಸೊ ಆ ಅಮೌಂಟ್ ಕಡಿಮೆ ಆಗ್ತಾ ಹೋದ ಹಾಗೆ ಕೂಲಿಂಗ್ ಕೂಡ ಕಡಿಮೆ ಆಗ್ತಾ ಬಂದಿದೆ, ರೈಟ್? ಫಸ್ಟಿಗೆ 20 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ, ಯಾವಾಗ ಟೆಂಪರೇಚರ್ ಡಿಫ್ರೆನ್ಸ್ 40 ಡಿಗ್ರಿ ಸೆಲ್ಸಿಯಸ್ ಇರುವಾಗ. ಅದೇ ಟೆಂಪರೇಚರ್ ಡಿಫ್ರೆನ್ಸ್ 5 ಡಿಗ್ರಿ ಸೆಲ್ಸಿಯಸ್ ಇರುವಾಗ ಎಷ್ಟು ಡಿಗ್ರಿ ಕೂಲ್ ಆದ್ದು, ಜಸ್ಟ್ 3 ಡಿಗ್ರಿ ಸೆಲ್ಸಿಯಸ್ ಮಾತ್ರ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಕಡಿಮೆ ಆಗ್ತಾ ಹೋದ ಹಾಗೆ ಕೂಲಿಂಗ್ ಸ್ಲೋ ಆಗ್ತಾ ಬಂದಿದೆ. ಕೂಲಿಂಗ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಲಾಸ್ ಆಫ್ ಹೀಟ್, ರೈಟ್? ರೇಟ್ ಆಫ್ ಲಾಸ್ ಆಫ್ ಹೀಟ್ will be decreasing when temperature is decreased. So temperature difference ಮತ್ತು rate of cooling, they are directly proportional to each other. ಇದು ಟೆಂಪರೇಚರ್ ಡಿಫ್ರೆನ್ಸ್ ಕಡಿಮೆ ಆಗ್ತಾ ಬಂದ ಹಾಗೆ ರೇಟ್ ಆಫ್ ಕೂಲಿಂಗ್ ಕೂಡ ಕಡಿಮೆ ಆಗ್ತಾ ಬಂದಿದೆ. ಸೊ ಐ ಕ್ಯಾನ್ ರೈಟ್ ಲೈಕ್ ವಾಟ್, ರೇಟ್ ಆಫ್ cooling or rate of
loss of heat energy is directly proportional to temperature difference. Temperature difference, right? ನಾನು ಇಷ್ಟ ತನಕ ಹೇಳಿದ್ದೆ, ಎಕ್ಸಾಂಪಲ್ ಕೊಟ್ಟದಷ್ಟೇ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಸ್ಟೇಟ್ಸ್ ದ್ಯಾಟ್ rate of loss of heat energy is directly proportional to temperature difference between system or body and the surrounding. Rate of loss of heat energy is directly proportional to temperature difference between system and surrounding. So this is the statement, very important, very important. So Newton's law of cooling states that rate of loss of heat is directly proportional to temperature difference between the body and the surrounding. So we took temperature of surrounding as T1. So T1 is nothing but temperature of surrounding. T1 is written as the temperature of surrounding. So T2 is taken as temperature of body. Temperature of body, right? Then how can I write this law in terms of some equation? Rate of loss of heat ಹೇಗೆ ಬರೆಯೋದು? ರೇಟ್ ಅಂತ ಬಂದ ಕೂಡಲೇ ಡಿವೈಡೆಡ್ ಬೈ ಟೈಮ್ ಬರಬೇಕು, ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರಬೇಕು. ಸೊ ಡಿನಾಮಿನೇಟ್ರಲ್ಲಿ ಚೇಂಜ್ ಇನ್ ಟೈಮ್ ಬರಬೇಕು, ರೈಟ್? ಡಿ ಟಿ ಅಂತ ಬರಿತೇನೆ ನಾನು. ಮೇಲೇನು ಬರಬೇಕು? ಹೀಟ್ ಎನರ್ಜಿ ಚೇಂಜ್ ಆಗ್ತಾ ಬರ್ತಾ ಉಂಟು. ಸೊ ಡಿ ಕ್ಯೂ ಅಂತ ಬರಿತೇನೆ. ದಿಸ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಹೀಟ್ ಎನರ್ಜಿ. But there is a loss, so I have to introduce a negative sign here. This indicates that it is decreasing. So rate of loss of heat energy is written as minus dq by dt, and this should be directly proportional to what? Temperature difference. Temperature difference ಅಂತಂದ್ರೆ T2 minus T1. So this is the equation of Newton's law of cooling. Newton's law of cooling states that rate of loss of heat energy is directly proportional to temperature difference between body and the surrounding. Temperature of surrounding is written as T1, temperature of body is written as T2. Then according to Newton's law of cooling, we can write minus of dq by dt is directly proportional to T2 minus T1. ಇದು ಹೇಗೆ ಬಂದದ್ದು? Rate of change of heat energy is dq by dt. rate with respect to time ಅಂತ ಬಂದ ಕೂಡಲೇ ನಾವು dt ಅಂತ ಬರೀಬೇಕು. So dq by dt. Loss ಆದ ಕಾರಣ we have to put a negative sign here, is directly proportional to T2 minus T1, temperature difference between body and the surrounding. Or I can write minus dq by dt is equal to proportionality sign ತೆಗೆದು equal sign ಹಾಕಿದ ಕೂಡಲೇ ನಾನು ಏನು ಮಾಡಬೇಕು? I have to introduce a constant. So that constant, let it be k into T2 minus T1. So this is the equation. Understood? Minus dq by dt is equal to k into T2 minus T1. So 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳಿದರೆ ಇಷ್ಟು ಬರೆದ್ರೆ ಸಾಕು. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಸ್ಟೇಟ್ಸ್ ದ್ಯಾಟ್ rate of loss of heat is directly proportional to temperature difference. Let T1 be the temperature of surrounding, T2 be the temperature of the body. Then according to the statement, minus dq by dt is directly proportional to T2 minus T1, or minus dq by dt is equal to k into T2 minus T1, where k is a proportionality constant. But ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ಕೇಳಿದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಕೇಳ್ತಾರೆ. ಸೊ ಸ್ಟೇಟ್ಮೆಂಟ್ ಬರಿಬೇಕು, ಇಲ್ಲಿ ತನಕ ಬರಿಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ದ ಪ್ರೂಫ್. ಹೇಗೆ ಹೀಗೆ ಚೇಂಜ್ ಆಗ್ತದೆ ಅಂತ ನೀವು ಹೇಳ್ತೀರಿ. ವಾಟ್ ಈಸ್ ದ ಪ್ರೂಫ್? ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಮೈನಸ್ ಡಿ ಕ್ಯೂ ಬೈ ಡಿ ಟಿ is equal to k into T2 minus T1, right? So let it be equation number 1. Minus dq by dt is equal to k into T2 minus T1, where T1 is the temperature of
ಗೊತ್ತಾಗ್ತದಲ್ಲ, ಟೆಂಪರೇಚರ್ ಆಫ್ ಸರೌಂಡಿಂಗ್. T2 is the temperature of the body. T2 is the temperature of the body. Now I have to prove. How? I'll take specific heat energy of the body. What do you mean by specific heat capacity? It is the amount of heat required to raise unit mass of substance by unit degree, or I can write specific heat capacity S is equal to 1 by m delta Q by delta T ಅಂತ ಬರೆಯೋದು, right? This is the relation, you remember. Specific heat capacity is given by the equation 1 by m delta Q by delta T. So where m is the mass of the body, mass of the substance, delta Q is change in heat energy, delta T is change in temperature. ಬಟ್ ಇಲ್ಲಿ ಬಾಡಿಗೆ ನಾನು ಬರೆಯುವುದಾದರೆ, ನಾನು ಯಾವ ಸಿಸ್ಟಮ್ ತಗೊಂಡಿದ್ದೇನೆ, ಹಾಟ್ ವಾಟರ್ ತಗೊಂಡಿದ್ದೇನೆ, ಆ ಪರ್ಟಿಕ್ಯುಲರ್ ಸಿಸ್ಟಮಿಗೆ ಈಕ್ವೇಷನ್ ಅನ್ನು ಬರೆಯುವುದಾದರೆ S is equal to 1 by m dq ಅಂತ ಬರೀತಾನೆ. ಓಕೆ, ಸ್ಮಾಲ್ ಚೇಂಜ್. ಸೊ dq divided by dt, but temperature of the body is written as 2, T2, right? So equation becomes S is equal to 1 by m dq by dt. So from this equation I can write the value of dq as what? Say dq ನಮಗೆ ಬೇಕು ಅಂತಾದರೆ m dt2 ಅನ್ನು ಇಲ್ಲಿಗೆ ಶಿಫ್ಟ್ ಮಾಡಿ s m dt2 ಆಯಿತು, right? s m dt2. Now I'll divide the equation by dt. See, ಇಲ್ಲಿ ಜಾಗ್ರತೆ ಇರಬೇಕಾದ್ದು, small letter t stands for time, capital letter T stands for temperature. You should not interchange them. So divided by dt, ಯಾಕೆಂತಂದರೆ ನನಗೆ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಈಕ್ವೇಷನಲ್ಲಿ dq by dt ಅಂತ ಉಂಟು, dqಗೆ ನನಗೆ ಈಕ್ವೇಷನ್ ಸಿಕ್ಕಿದೆ, dq by dt ಬೇಕು ನನಗೆ. ಸೊ ನಾನೇನು ಮಾಡ್ತೇನೆ, ಎರಡೂ ಕಡೆ ಕೂಡ dt ಇಂದ ಡಿವೈಡ್ ಮಾಡ್ತೇನೆ. ವಾಟ್ ಐಲ್ ಗೆಟ್, dq by dt ಮಾಡಿದರೆ ಇಲ್ಲಿಗೆ ಕೂಡ ಡಿವೈಡೆಡ್ ಬೈ dt ಮಾಡಬೇಕು, ರೈಟ್? ಸೊ s into m into dt2 divided by dt ಅಂತ ಬರೀತಾನೆ, divided by dt. Let this equation be equation number 2. Now I have minus dq by dt is equal to k into t2 minus t1, and dq by dt is equal to sm dt2 by dt. I will substitute the value of dq by dt in equation number 1 here. Equation number 2ಗೆ 2 ಅಲ್ಲಿ ನನಗೆ dq by dt ಯ ವ್ಯಾಲ್ಯೂ ಸಿಕ್ಕಿದೆ. ಆ ವ್ಯಾಲ್ಯೂವನ್ನು ಇಕ್ವೇಷನ್ ನಂಬರ್ 1ನಲ್ಲಿರುವ dq by dt ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ವಾಟ್ ಐಲ್ ಡೂ, ಸಬ್ಸ್ಟಿಟ್ಯೂಟ್ equation number 2 in equation number 1. I'll get, see, minus is there, minus into dq by dt is nothing but s m dt2 by dt is equal to what? K into t2 minus t1. Now ಇಷ್ಟ ಅರ್ಥ ಆಯಿತು. ನೆಕ್ಸ್ಟ್ ಇನ್ನೆಂತ ಮಾಡ್ತೇನೆ ಅಂತಂದರೆ, ಐ ವಿಲ್ ಕೀಪ್ ದ ಟೆಂಪರೇಚರ್ ಟರ್ಮ್ಸ್ ಇನ್ ಒನ್ ಸೈಡ್ ಆ್ಯಂಡ್ ಆಲ್ ದ ಅದರ್ ರಿಮೈನಿಂಗ್ ಇನ್ ದ ಅದರ್ ಸೈಡ್. ಅಂತಂದರೆ ಈ ಸೈಡಲ್ಲಿ ನಾವು ಟೆಂಪರೇಚರ್ ಇರುವ ಟರ್ಮ್ ಮಾತ್ರ ಇಟ್ಕೊಳ್ಳೋ, ಉಳಿದದನ್ನೆಲ್ಲ ಈ ಕಡೆಗೆ ಬಿಟ್ಟುಬಿಡುವ. ಯಾವುದೆಲ್ಲ ಉಂಟು ಟೆಂಪರೇಚರ್ ಟರ್ಮ್? dt2 ಕ್ಯಾಪಿಟಲ್ ಲೆಟರ್ ಟಿ ಇರುವುದು, dt2 t2 t1. ಸೊ ಇದೆಲ್ಲವನ್ನು ಈ ಕಡೆಗೆ ತರ್ತೇನೆ ನಾನು. dt2 ಅಲ್ಲೇ ಇರಲಿ, dt2 ಡಿವೈಡೆಡ್ ಬೈ ದಿಸ್ t2 ಮೈನಸ್ t1 ಇಲ್ಲಿಗೆ ತಗೊಂಡು ಹೋದರೆ t2 ಮೈನಸ್ t1 ಆಯಿತು. t1 ಇಸ್ ಈಕ್ವಲ್ ಟು, ಇಲ್ಲಿ k ಉಂಟು, ಡಿವೈಡೆಡ್ ಬೈ ಈ ಮೈನಸ್ ಮತ್ತು ಎಸ್ ಎಮ್ ಎಲ್ಲ ಈ ಕಡೆ ಬರಲಿ, ಮೈನಸ್ ಎಸ್ ಎಮ್, ರೈಟ್? ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದದ್ದು ಈ ಕಡೆ ಹೋಗುವಾಗ ಡಿವೈಡೆಡ್ ಬೈ ಆಯಿತು, ಮೈನಸ್ ಕೆ ಡಿವೈಡೆಡ್ ಬೈ ಎಸ್ ಎಮ್ ಆಯಿತು. ನಾವು dt2 ಡಿವೈಡೆಡ್ ಬೈ t2 ಮೈನಸ್ t1 ಇಸ್ ಈಕ್ವಲ್ ಟು ಮೈನಸ್ ಕೆ ಬೈ ಎಸ್ ಎಮ್. ಇನ್ನೆಂತ ಮಾಡೋದು, ಐ ವಿಲ್ ಇಂಟಗ್ರೇಟ್ ದ ಇಕ್ವೇಷನ್.
integrate the equation. What do you mean by integrating? ಇದು ಮ್ಯಾಥ್ಸಲ್ಲಿ ಬರ್ತದೆ. ನಾವು ಆ್ಯಡ್ ಮಾಡುವಾಗ ಬೇರೆ ಬೇರೆ ಥರ ಆ್ಯಡ್ ಮಾಡ್ತೇವೆ. ಒಂದು ಸಿಂಪಲ್ ಆಗಿ ಸಮ್ಮೇಷನ್ ಮಾಡ್ತೇವೆ, ರೈಟ್? ಸಮ್ಮೇಷನ್ ಅಥವಾ ಇಂಟಗ್ರೇಷನ್ ಮಾಡ್ಬೋದು. ಇದು ಇಂಟಗ್ರೇಷನ್ನ ಸಿಂಬಲ್. ಡಿಟೇಲ್ ಆಗಿ ಮ್ಯಾಥ್ಸಲ್ಲಿ ಬರ್ತದೆ, ನಾನು ಜಸ್ಟ್ ಮೇಲಿಂದ ಮೇಲೆ ಹೇಳ್ತೇನೆ. ಸಮ್ಮೇಷನ್ ಯಾವಾಗ ಮಾಡ್ತಾರೆ ಅಂತಂದರೆ, ಎವ್ರಿಥಿಂಗ್ ಈಸ್ ಈಕ್ವಲ್, ಎವ್ರಿ ಪಾರ್ಟ್ಸ್ ಆರ್ ಈಕ್ವಲ್. ಸಿ, ಐ ಹ್ಯಾವ್ ಸಮ್ ರಾಡ್ ಲೈಕ್ ದಿಸ್. ಓಕೆ, ಈ ರಾಡ್ ಉಂಟು. ನನಗೆ ಇಲ್ಲಿಂದ ಇದನ್ನು ಈಕ್ವಲ್ ಆಗಿ ಪಾರ್ಟ್ ಮಾಡಿಕೊಟ್ಟಿದ್ದಾರೆ. ಒಂದು ಪಾರ್ಟಿನ ಲೆಂತ್ ಕೊಟ್ಟಿದ್ದಾರೆ, ಒಂದು 2 ಸೆಂಟಿಮೀಟರ್ ಉಂಟು ಅಂತ ಇಟ್ಕೊಳ್ಳೋ. ಟೋಟಲ್ ಎಷ್ಟು ಪಾರ್ಟ್ ಉಂಟು ಅಂತ ನಂಗೆ ಗೊತ್ತುಂಟು. ಸೊ ಟೋಟಲ್ ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು? ಹೇಗೆ ಮಾಡ್ಬೋದು? ಒಂದು ಪಾರ್ಟಿನ ಲೆಂತ್ 2 ಸೆಂಟಿಮೀಟರ್. ಒಟ್ಟು ಎಷ್ಟು ಪಾರ್ಟ್ ಉಂಟು? 1 2 3 4 5 6 ಪಾರ್ಟ್ ಉಂಟು. ಸೊ ಟೋಟಲ್ ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? 2 + 2 + 2 + 2 + 2 + 2, ರೈಟ್? ವಿ ಆರ್ ಸಮ್ಮೇಷನ್ ಮಾಡ್ತಾ ಇದ್ದೇವೆ, ನಾವಲ್ಲಿ ಸಮ್ಮೇಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಪಾರ್ಟಿಂದ 6th ಪಾರ್ಟಿಗೆ, ರೈಟ್, 2 ಸೆಂಟಿಮೀಟರನ್ನು ಆ್ಯಡ್ ಮಾಡೋದು. ಸೊ ಆಗೆಷ್ಟು ಬರ್ತದೆ? 2 + 2 4 + 2 6 + 2 8 + 2 10 + 2 12 ಸೆಂಟಿಮೀಟರ್ ಇಸ್ ದ ಟೋಟಲ್ ಲೆಂತ್. ಹೀಗೆ ಮಾಡಿದರೆ ಅದನ್ನು ಸಮ್ಮೇಷನ್ ಅಂತ ಹೇಳೋದು. ಬಟ್ ಇಂಟಗ್ರೇಷನ್ ಯಾವಾಗ ಮಾಡ್ತಾರೆ ಅಂತಂದರೆ, ಸಿ, ದ ರಾಡ್ ಈಸ್ ಲೈಕ್ ದಿಸ್, ಹೀಗುಂಟು ಅಂತ ಇಟ್ಕೊಳ್ಳೋ. ಇದನ್ನು ಬೇರೆ ಬೇರೆ ಪಾರ್ಟ್ ಮಾಡಿದ್ದಾರೆ. ಓಕೆ, ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏರಿಯಾ ನಮಗೆ ಗೊತ್ತುಂಟು, ಲಾಸ್ಟ್ ಏರಿಯಾ ನಮಗೆ ಗೊತ್ತುಂಟು. ಟೋಟಲ್ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು? ಆಗ್ತದಾ? ಆಗೋದಿಲ್ಲ. ಯಾಕೆಂತಂದರೆ ಎವ್ರಿ ಪಾರ್ಟ್ ಈಸ್ ನಾಟ್ ಯೂನಿಫಾರ್ಮ್, ಒಂದೇ ಲೆಕ್ಕದ್ದು ಇಲ್ಲ, ಸರಿಯಲ್ಲ? ಒಂದೇ ಲೆಕ್ಕ ಇದ್ದರೆ ನಮಗೇನು ಮಾಡ್ಬೋದಿತ್ತು? ಇಂಟು ಅಥವಾ 2 + 2 + 2 + 2 ಆಗ ಮಾಡಿದ ಹಾಗೆ ಮಾಡ್ಬೋದಿತ್ತು. ಬಟ್ ಹಿಯರ್ ದ ಪಾರ್ಟ್ಸ್ ಆರ್ ನಾಟ್ ಯೂನಿಫಾರ್ಮ್. ಸೊ ನಾವು ಸಮ್ಮೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ ವಿ ಯೂಸ್ ದ ಪ್ರಿನ್ಸಿಪಲ್ ಆಫ್ ಇಂಟಗ್ರೇಷನ್ ಅಂತ ಮಾಡ್ತೇವೆ. ಸೊ ಇಂಟಗ್ರೇಷನ್ ಫ್ರಮ್ ಫಸ್ಟ್ ಪಾರ್ಟ್ ಟು ದ ಲಾಸ್ಟ್ ಪಾರ್ಟ್ ಅಂತ ಬರ್ತೇನೆ. ಮತ್ತು ಅದಕ್ಕೊಂದು ಈಕ್ವೇಷನ್ ಬರೆದು ಅದಕ್ಕೊಂದು ಫಾರ್ಮುಲಾ ಉಂಟು. ಸೊ ಅಂಥದ್ದೆಲ್ಲ ಮಾಡೋದು. ನಾನಿಷ್ಟೇ ಹೇಳ್ತೇನೆ, ಯಾಕೆಂತಂದರೆ ಇಂಟಗ್ರೇಷನ್ ಈಸ್ ಅ ವೆರಿ ಬಿಗ್ ಕಾನ್ಸೆಪ್ಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಡೀಟೇಲ್ ಇನ್ ದ ಸೆಕೆಂಡ್ ಇಯರ್ ಮ್ಯಾಥ್ಸ್. ಸೊ ಇಂಟಗ್ರೇಟ್ ಮಾಡೋದು ಯಾವಾಗಂತ ಗೊತ್ತಾಯಿತು. ಪಾರ್ಟ್ಸ್ ಈಕ್ವಲ್ ಆಗಿದ್ದರೆ ಸಮ್ಮೇಷನ್ ಮಾಡೋದು, ಪಾರ್ಟ್ಸ್ ಅನ್ಈಕ್ವಲ್ ಆಗಿದ್ದರೆ ಆ್ಯಡ್ ಮಾಡುವಾಗ ಇಂಟಗ್ರೇಷನ್ ಮಾಡೋದು. ಸೊ ಇದನ್ನಿಗೆ ಇಂಟಗ್ರೇಷನ್ ಮಾಡಬೇಕು. ಇಲ್ಲಿ ನಾವು ಯಾಕೆ ಇಂಟಗ್ರೇಷನ್ ಮಾಡ್ತಾ ಇದ್ದೇವೆ ಅಂತಂದರೆ ಅದನ್ನು ಹೇಳಬೇಕು. ಯಾಕೆ ಇಲ್ಲಿ ಇಂಟಗ್ರೇಷನ್ ಮಾಡ್ತಾ ಇದ್ದೇವೆ, ಯಾಕೆ ಸಮ್ಮೇಷನ್ ಮಾಡ್ತಾ ಇಲ್ಲ? ಯಾಕೆ ಅಂತ ಕೇಳಿದರೆ ಇಟ್ ಈಸ್ ನಾಟ್ ಈಕ್ವಲ್. ನಾನು ಆಗ ಟೇಬಲಲ್ಲಿ ನೋಡಿದೆ, ಟೇಬಲ್ ಬರೆದು ತೋರಿಸಿದೆ. ಸೊ ಎವ್ರಿ 4 ಮಿನಿಟ್ಸಿಗೆ ಟೈಮ್ ಸೇಮ್ ಇದ್ದರೂ ಟೆಂಪರೇಚರ್ ಡಿಫ್ರೆನ್ಸ್ ಬೇರೆ ಬೇರೆ ಇತ್ತು. ಫಸ್ಟಿಗೆ 20 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಇತ್ತು, ಮತ್ತು ಬರೀ 10 ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು, ಮತ್ತು 5 ಇದ್ದದ್ದು, ಮತ್ತು ಬರೀ 2 ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು. ಸೊ ಎವ್ರಿ ಪಾರ್ಟ್ಸ್ ಆರ್ ನಾಟ್ ಈಕ್ವಲ್. ಸೊ ಎಲ್ಲವನ್ನು ನಾನು ಆ್ಯಡ್ ಮಾಡಿ ಒಂದು ಕಾನ್ಸೆಪ್ಟ್ ಬರಿಬೇಕು ಅಂತಾದರೆ ಐ ಹ್ಯಾವ್ ಟು ಇಂಟಗ್ರೇಟ್. ಸೊ ಇಂಟಗ್ರೇಟ್ ಮಾಡೋದು ಹೇಗೆ? ಇಂಟಗ್ರೇಟಿಂಗ್ ನೋಡಿ, ಸಿಂಬಲ್ ಇಂಟಗ್ರೇಷನ್ ಆಫ್, ಈ ಕಡೆಯೂ ಬರಿಬೇಕು, ಈ ಕಡೆ ಬರಿಬೇಕು. ಇಂಟಗ್ರೇಷನ್ ಆಫ್ ವಾಟ್? dt2 by t2 minus t1 must be equal to integration of minus k by sm, right? Minus k by sm. Now what I'll do, integration of dt2 divided by t2 minus t1 is equal to, see, k is a constant, specific heat of a substance is a constant value, mass is also constant. So I can replace all these constant by a single constant. I'll write it as capital letter K, a constant of constant. Okay, capital letter K. Now what to do next? I have integration of dt2 divided by t2 minus t1. Integration of 1 by x dx is equal to
ಲಾಗ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಉಂಟು. ಈ ಫಾರ್ಮುಲಾ ಮ್ಯಾಥ್ಸಲ್ಲಿ ಬರ್ತದೆ, ಈಗ ಗೊತ್ತಿದ್ರೆ ಸಾಕು. ಇಂಟಗ್ರೇಷನ್ ಆಫ್ ರೆಸಿಪ್ರೋಕಲ್ ಆಫ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಫಂಕ್ಷನ್ ಈಸ್ ಲಾಗ್ ಫಂಕ್ಷನ್ ಆಫ್ ದ್ಯಾಟ್ ಫಂಕ್ಷನ್. ಓಕೆ, ಫಂಕ್ಷನ್ ಬರ್ತದೆ. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತೇನೆ ನಾನು, ಡಿನಾಮಿನೇಟ್ರಲ್ಲೂ ಟೆಂಪರೇಚರ್ ಟರ್ಮ್ ಉಂಟು, ಡಿ ಆಫ್ ಅದೇ ಟೆಂಪರೇಚರ್ ಟರ್ಮ್ ಉಂಟು, ರೈಟ್. ಸೊ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು, ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದರೆ ಏನಾಗ್ತದೆ, ಈಗ ನಾನು ಲಾಗ್ ಆಫ್ T2 ಮೈನಸ್ T1 ಅಂತ ಬರೆಯುದು. This is according to the formula. Integration of 1 by x dx is log x. So integration of dt2 divided by T2 minus T1 will become log of T2 minus T1. This is with respect to with the base e, exponential base. So this is equal to ಈಗ ಇದನ್ನು ಇಂಟಗ್ರೇಷನ್ ಮಾಡೋದು ಹೇಗೆ, ಇದಕ್ಕೆ ನಾವು ಫಾರ್ಮುಲಾ ಅಪ್ಲೈ ಮಾಡಿದೆವು. ಬಟ್ ಹಿಯರ್ ವಿ ಹ್ಯಾವ್ ಜಸ್ಟ್ ಎ ಕಾನ್ಸ್ಟೆಂಟ್. ಇಂಟಗ್ರೇಷನ್ ಆಫ್ ದ್ಯಾಟ್ ಕಾನ್ಸ್ಟೆಂಟ್ ಈಸ್ ಜಸ್ಟ್ ದ ಕಾನ್ಸ್ಟೆಂಟ್ ಆರ್ ನಾವು ಇಲ್ಲೊಂದು ಬಾಕಿ ಮಾಡಿದ್ದೇವೆ ನೋಡಿ, ಇಂಟು ಡಿ ಟಿ. ಓಕೆ, ಹಿಯರ್ ಇಂಟು ಡಿ ಟಿ. ನಾವು ಇದನ್ನು ನಾವು ಅಪ್ಲೈ ಮಾಡಿ ಆಯಿತು. ನೆಕ್ಸ್ಟ್ ಈ ಕಾನ್ಸ್ಟೆಂಟನ್ನು ಎಂತ ಮಾಡೋದು, ಇಂಟಗ್ರೇಷನ್ ಆಫ್ ಎನಿ ಕಾನ್ಸ್ಟೆಂಟ್, ಈ ಕಾನ್ಸ್ಟೆಂಟನ್ನು ಹೊರಗೆ ಇಟ್ಟು ನಾನು ಬರಿಬೋದು ಕೆ. ಓಕೆ, ಇಂಟಗ್ರೇಷನ್ ಆಫ್ ಡಿ ಟಿ ಈಸ್ ಟಿ, ಜಸ್ಟ್ ಟಿ. ಇಷ್ಟು ಗೊತ್ತಿದ್ರೆ ಸಾಕು, ಹೇಗೆ ಬಂತು ಅಂತ ಈಗ ಬೇಡ, ಮ್ಯಾಥ್ಸಲ್ಲಿ ಬರ್ತದೆ. ಕೆ ಅನ್ನು ಹಾಗೆ ಬರೆದೆವು, ಕಾನ್ಸ್ಟೆಂಟನ್ನು ಇಂಟಗ್ರೇಷನಿಂದ ಹೊರಗಡೆ ತೆಗೆದು ಬರಿಬೋದು. ಆಗ ಏನಾಗ್ತದೆ, ಇಂಟಗ್ರೇಷನ್ ಇಲ್ಲಿ ಹೋಯಿತು. ಇಂಟಗ್ರೇಷನ್ ಆಫ್ ಡಿ ಟಿ, integration of dt is nothing but t, and according to the law of integration, ನಾವು ಇಂಟಗ್ರೇಷನ್ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡಿ ಆದ ಮೇಲೆ ಐ ಹ್ಯಾವ್ ಟು ಇಂಟ್ರೊಡ್ಯೂಸ್ ಕಾನ್ಸ್ಟೆಂಟ್ ಅಗೇನ್. ಒಂದು ಕಾನ್ಸ್ಟೆಂಟ್ ಸಿ ಅಂತ ಬರಬೇಕು, ಇದು ಅಕಾರ್ಡಿಂಗ್ ಟು ದ ಲಾ. ಸೊ ವಾಟ್ ಈಸ್ ದ ಫೈನಲ್ ಇಕ್ವೇಷನ್ ವಿ ಗಾಟ್ ನಾವು, ಲಾಗ್ ಆಫ್ T2 minus T1 is equal to minus KT plus C. ನಾವು ಇನ್ನೆಂತ ಮಾಡುವ ಅಂತಂದರೆ, ನನಗೆ ಲಾಗ್ ಟರ್ಮ್ ಬೇಡ, ಲಾಗ್ ಟರ್ಮನ್ನು ತೆಗೆದು ಬರಿಬೇಕು. ಸೊ ಲಾಗನ್ನು ಇಲ್ಲಿಂದ ತೆಗೆದ್ರೆ T2 minus T1 ಅಂತ ಬರಿಬೇಕು ಅಂತಾದರೆ, ಅಕಾರ್ಡಿಂಗ್ ಟು ದ ರೂಲ್ ಐ ಹ್ಯಾವ್ ಟು ರೈಟ್ ದೀಸ್ ಥಿಂಗ್ಸ್ ಆ್ಯಸ್ ದ ಪವರ್ ಆಫ್ ಇ. ಸೊ ಇಲ್ಲಿ ಬೇಸ್ ಇ ಇರುವ ಕಾರಣ T2 minus T1 ಅಂತ ಬರಿಬೇಕು ಅಂತಾದರೆ, T2 minus T1 is equal to e to the power minus kt plus c ಅಂತ ಬರಿಬೇಕು. ಓಕೆ, ದಿಸ್ ಈಸ್ ಅಕಾರ್ಡಿಂಗ್ ಟು ದ logarithm law. So T2 minus T1 is equal to e to the power minus kt plus c, and see I'll write here. Now T2 minus T1 is equal to e to the power minus kt plus c can be written as e to the power minus kt into e to the power c, right? According to maths, a to the power m plus n can be written as a to the power m into a to the power n. Similarly, e to the power minus kt plus c is equal to e to the power minus kt into e to the power c. E is a constant, it is a constant value. C is a constant. So constant to the power constant is anyhow a constant. So I'll write T2 minus T1 is equal to e to the power minus kt into c dash. This c dash is again a constant whose value is e to the power c. Okay, now T2 can be written as, from this equation, T1 ಅನ್ನು ಇಲ್ಲಿಗೆ ಶಿಫ್ಟ್ ಮಾಡಿ, T1 plus c dash e to the power minus kt. This is the final equation. ಒಮ್ಮೆ ತಲೆ ತಿರುಗಿರ್ಬೋದು, ಫಸ್ಟಿಗೆ ಇಂಟಗ್ರೇಷನ್ ಮಾಡ್ತಾ ಇರೋ ಕಾರಣ ಮತ್ತೆ ಈಸಿ ಆಗ್ತಾ ಹೋಗ್ತದೆ. ಸೊ ಫಸ್ಟಿಂದ ಐ ವಿಲ್ ಎಕ್ಸ್ಪ್ಲೇನ್. ಸಿ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, rate of loss of heat energy is directly proportional to temperature difference between system and surrounding. So minus dq by dt is equal to k into T2 minus T1. T2 is the temperature of the body, T1 is the temperature of surrounding. Let it be equation number 1. And
I have the relation for specific heat capacity S is equal to 1 by m dq by dt2. dt2 why? Because temperature of body is written as T2, that's why. Okay, so from this equation value of dq can be written as Sm dt2, Sm dt2. Now divide the equation by dt. T small letter which stands for time. So divide ಮಾಡುವಾಗ dt ಇಂದ dq by dt is equal to Sm dt2 by dt, that is equation number 2. Let us substitute the value of dq by dt in equation number 1. That becomes minus of dq by dt is Sm dt2 by dt is equal to k into T2 minus T1. Now temperature terms ಅನ್ನೊಂದು ಕಡೆ ಇಡುವ. ಸೊ dt2 by T2 minus T1 is equal to minus k by Sm into dt, right? dt ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. Now I have to integrate the equation. So integration of dt2 by T2 minus T1 is equal to integration of minus k by Sm into dt. K is a constant, S is a constant, M is a constant. So I can replace all this constant by single constant, capital letter K. Integration of dt2 by T2 minus T1 is log of T2 minus T1 minus K is a constant. Integration of dt is T plus C. This is integration constant according to the law of integration. So I have to write the equation of T2 minus T1. Then it will become, which is equal to e to the power minus kt plus c. E to the power minus kt plus c is nothing but e to the power minus kt into e to the power c. E is a constant, c is a constant. So I will write it as another constant c dash. So T2 minus T1 is equal to e to the power minus kt into c dash, or T2 temperature of body can be written as T1 plus c dash e to the power minus kt, c dash e to the power minus kt. Okay, this is the law. ಇದರಿಂದ ಎಂತ ಅರ್ಥ ಆಯಿತು ನಮಗೆ? ನಮಗೀಗ ಎಂತ ಅರ್ಥ ಆಯಿತು? ಸಿ, ಇಲ್ಲೊಂದು ಇಕ್ವೇಷನ್ ಉಂಟು, log of e T2 minus T1. I'll rub this for a while. Okay, log of T2 minus T1 is equal to minus kt plus c. See, this is in the form of y is equal to mx plus c, right? Y is equal to mx plus c. Minus m ಅಂತ ಬರಿಬೋದು ಬೇಕಿದ್ರೆ, minus m. Okay, slope. So y is a function, x is a function, m is slope, c. What is this? This is the equation for a straight line. So if you draw a graph of log of T2 minus T1 versus what time? See, y ಇರುವ place ಅಲ್ಲಿ ಇದುಂಟು log of T2 minus T1. So along y axis I have to take log of T2 minus T1. x ಇರುವ place ಅಲ್ಲಿ t ಉಂಟು, small letter t stands for time. So I have to take it along x axis. How should be the graph? Graph should be a straight line because y is equal to mx plus c. So straight line ಹೀಗೆಯಾ ಹೇಗೆ ಅಂತಂದರೆ the graph will be like this. ಯಾಕೆಂತಂದರೆ ನೆಗೆಟಿವ್ ಸ್ಲೋಪ್ ಉಂಟು ನೋಡಿ, ಮೈನಸ್ kt ಉಂಟು, ಆಮೇಲೆ ಟೆಂಪರೇಚರ್ ಇಸ್ ಡಿಕ್ರೀಸಿಂಗ್, ಸೊ ದರ್ ಈಸ್ ಅ ಲಾಸ್. ಸೊ ಉಲ್ಟಾ ಬರಬೇಕು, ಹೀಗೆ ಬರಬೇಕು. ಸೊ ನೀವು ಆಗ ಮಾಡಿದ ಎಕ್ಸ್ಪೆರಿಮೆಂಟಲ್ಲಿ ವ್ಯಾಲ್ಯೂಸನ್ನು ತೆಗೆದು ಈ ಎರಡು ಟರ್ಮ್ಸನ್ನು ಲಿಸ್ಟ್ ಔಟ್ ಮಾಡಿ ಗ್ರಾಫ್ ಡ್ರಾ ಮಾಡಿದರೆ ಹೀಗೆ ಗ್ರಾಫ್ ಬರ್ತದೆ. ಓಕೆ, ಇನ್ನೊಂದು ಗ್ರಾಫ್ ಮಾಡ್ಬೋದು. ಇನ್ನೊಂದು ಗ್ರಾಫ್ ಯಾವುದು ಅಂತಂದರೆ, ಸಿ ಇಲ್ಲಿ ಇನ್ನೊಂದು ಇಕ್ವೇಷನ್ ಉಂಟು, ಈ ಇಕ್ವೇಷನ್ ಉಂಟು. ಐ ಡ್ರಾ ಹಿಯರ್. Okay, the equation is T2 minus T1 is equal to e to the power minus kt plus c. This is the equation. So ಇಲ್ಲಿ e to the power ಅಂತ ಉಂಟು. e to the power ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಕರ್ವ್ ಬರಬೇಕು. ದಿಸ್ ಇಸ್ ನಾಟ್ ಸ್ಟ್ರೇಟ್ ಲೈನ್,
right? This is not in the form of y is equal to mx plus c. So we should get a curve. Which type of curve? It is exponential curve. So if you draw a graph of t2 minus t1 versus time, see this t2 minus t1 is taken along y axis, time is taken along x axis. So e to the power mx plus c into untu ee form, y is equal to e to the power mx plus c. So you should get a curve like this. It is decreasing exponentially. There is an exponential decrease. Then exponential decrease anta heludu. Higidre it is just the decrease, uniform decrease ಆಗ್ತಾ ಇರೋದು. This curve is exponential decrease. So ಇಷ್ಟು ಬರಿಬೇಕು ನೀವು. ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಕೇಳಿದರೆ ಸ್ಟೇಟ್ಮೆಂಟ್ ಬರೆದು ಆಗದ ಡಿರೈವೇಷನ್ ಫುಲ್ ಬರಿಬೇಕು ಅಂತಿಲ್ಲ. ಆನ್ ಇಂಟಗ್ರೇಷನ್ ಅಂತ ಬಂತಲ್ಲ ಇಲ್ಲಿ, ಆನ್ ಇಂಟಗ್ರೇಷನ್ ಅಂತ ಬಂದಾದ ಮೇಲೆ ಡೈರೆಕ್ಟ್ ಯು ಕ್ಯಾನ್ ರೈಟ್ ದ ಫೈನಲ್ ಇಕ್ವೇಷನ್. ಓಕೆ, ನೋ ನೀಡ್ ಟು ಯು ಕ್ಯಾನ್ ಸ್ಕಿಪ್ ದ steps in between. You can directly write the final equation as t2 minus t2 is equal to t1 plus c dash e to the power minus kt, and you have to draw these graphs because these graphs is the proof to verify Newton's law of cooling. ಓಕೆ, ಇದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಒಂದೆರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಮತ್ತು ನಿಮಗೆ ಕಾನ್ಸೆಪ್ಟ್ ಕೂಡ ಜಾಸ್ತಿ ಅರ್ಥ ಆಗ್ತಾ ಹೋಗ್ತದೆ, ಆ್ಯಂಡ್ ಯು ವಿಲ್ ಫೀಲ್ ಇಟ್ ಆಸ್ ಈಸಿಯರ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. I have written a problem on the concept of Newton's law of cooling, right? The problem says that a liquid takes 6 minutes to cool from 80 degrees Celsius to 50 degrees Celsius. If the temperature of the surrounding is 20 degrees Celsius, how long will it take to cool from 60 degrees Celsius to 30 degrees Celsius? There is a liquid, okay? It takes 6 minutes to cool from 80 degrees Celsius to 50 degrees Celsius. ಒಂದು ಲಿಕ್ವಿಡ್ 80 ಡಿಗ್ರಿ ಸೆಲ್ಸಿಯಸ್ಸಿಂದ 50 ಡಿಗ್ರಿ ಸೆಲ್ಸಿಯಸ್ಸಿಗೆ ಕೂಲ್ ಆಗಲಿಕ್ಕೆ 6 ಮಿನಿಟ್ಸ್ ಬೇಕು. ಟೆಂಪರೇಚರ್ ಆಫ್ ಸರೌಂಡಿಂಗ್ ಇಸ್ ಗಿವನ್, ಇಟ್ ಈಸ್ 20 ಡಿಗ್ರಿ ಸೆಲ್ಸಿಯಸ್. ಓಕೆ, ಟೆಂಪರೇಚರ್ ಆಫ್ ಸರೌಂಡಿಂಗ್ ಇಸ್ 20 ಡಿಗ್ರಿ ಸೆಲ್ಸಿಯಸ್. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕೂಲ್ ಫ್ರಮ್ 60 to 30? 60 ಡಿಗ್ರಿ ಸೆಲ್ಸಿಯಸ್ಸಿಂದ 30 ಡಿಗ್ರಿ ಸೆಲ್ಸಿಯಸ್ಸಿಗೆ ಅದೇ ಲಿಕ್ವಿಡ್ ಕೂಲ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕ್ವೆಶನ್. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟುಂಟು? 80 minus 50 is 30 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಡಿಫ್ರೆನ್ಸ್ ಎಷ್ಟುಂಟು? 30 ಡಿಗ್ರಿ ಸೆಲ್ಸಿಯಸ್. ಡಿಫ್ರೆನ್ಸ್ ಸೇಮ್ ಆದರೂ ಇಟ್ ವಿಲ್ ನಾಟ್ ಟೇಕ್ ದ ಸೇಮ್ 6 ಮಿನಿಟ್ಸ್. 6 ಮಿನಿಟ್ಸ್ ತಗೊಳ್ಳೋದಿಲ್ಲ. 6 ಮಿನಿಟ್ಸಲ್ಲಿ 60 to 30ಗೆ ಕೂಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾವು ನ್ಯೂಟನ್ಸ್ ಲಾ ಆಫ್ ಕೂಲಿಂಗಲ್ಲಿ ಹೇಳಿದ್ದೇವೆ, ಇಟ್ ಈಸ್ ಎನ್ ಎಕ್ಸ್ಪೋನೆನ್ಷಿಯಲ್ ಕರ್ವ್, ಡಿಕ್ರೀಸ್ ಆಗೋದು, ಇಟ್ ಈಸ್ ನಾಟ್ ಈಕ್ವಲ್, ರೈಟ್? ಸೊ ಅದನ್ನು ಪ್ರೂವ್ ಮಾಡಿ ಆಗಿದೆ. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡಬೇಕು. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಡಿರೈವೇಷನ್ ಮಾಡುವಾಗ ಆ ಇಂಟಗ್ರೇಷನ್ ಮಾಡುವ ಮುಂಚೆ ಒಂದು ಫಾರ್ಮುಲಾ ಬರೆದಿದ್ದೆ. ನಾವು ಫಸ್ಟ್ ಇಕ್ವೇಷನ್ ಬರೆದು ಇದನ್ನು ಸಾಲ್ವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ವಿ ಶುಡ್ ಟೇಕ್ ದ್ಯಾಟ್ ಫಾರ್ಮುಲಾ ವಿಚ್ ವಿ ಟುಕ್ ಜಸ್ಟ್ ಬಿಫೋರ್ ದ ಇಂಟಗ್ರೇಷನ್. ಸೊ ಆ ಫಾರ್ಮುಲಾ ಯಾವುದಾಗಿತ್ತು ಅಂತಂದರೆ dt2 ಡಿವೈಡೆಡ್ ಬೈ t2 minus t1 is equal to minus k dt. ಈ ಇಕ್ವೇಷನ್ ಒಂದು ಬಂದಿತ್ತು, ಮತ್ತೆ ನಾವು ಅದನ್ನು ಇಂಟಗ್ರೇಟ್ ಮಾಡ್ತಾ ಹೋದ್ದು. ಸೊ ಈ ಇಕ್ವೇಷನ್ನ ಪ್ರಕಾರ, ಅಥವಾ ನಾನು ಈ ಇಕ್ವೇಷನನ್ನು ಹೇಗೆ ಬರಿತೇನೆ ಅಂತಂದರೆ dt-ಅನ್ನು ಈ ಕಡೆ ತೊಗೊಂಡು ಬಂದು ಈ ಟರ್ಮನ್ನು ಆ ಕಡೆ ತೊಗೊಳ್ತೇನೆ. dt2 ಡಿವೈಡೆಡ್ ಬೈ dt is equal to minus k t2 minus t1. So we have to use this equation while solving the problem related to Newton's law of cooling. Newton's law of cooling-ಗೆ ಕೂಲಿಂಗ್ನ ಪ್ರಾಬ್ಲಮ್ ಬಂದರೆ ನಾವು ಈ ಇಕ್ವೇಷನನ್ನು ಯೂಸ್ ಮಾಡ್ತೇವೆ ಯೂಶ್ವಲಿ. ಓಕೆ, ಪ್ರಾಬ್ಲಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಥಿಯರಿಗೆ ಹೆಚ್ಚಾಗಿ ಆ ಡಿರೈವೇಷನ್ ಕೇಳ್ತಾರೆ, ಬಟ್ CET-ಗೆ ಅಥವಾ ಬೇರೆ ಎಲ್ಲಿಯಾದರೂ ಥಿಯರಿಯಲ್ಲಿ ಕೇಳಿದರೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ಸೊ ಈ ಇಕ್ವೇಷನ್ ಯೂಸ್ ಮಾಡಬೇಕು. ಇಲ್ಲಿ 2 ಕೇಸ್ ಉಂಟು. ಫಸ್ಟ್ ಕೇಸಲ್ಲಿ ಟೆಂಪರೇಚರ್ ಈಸ್ ಫಾಲಿಂಗ್ ಫ್ರಮ್ 80 ಡಿಗ್ರಿ ಸೆಲ್ಸಿಯಸ್ ಟು 50 ಡಿಗ್ರಿ ಸೆಲ್ಸಿಯಸ್. ಸೊ ಫಸ್ಟ್ ಕೇಸಲ್ಲಿ temperature is falling from 80 degrees Celsius to 50 degrees Celsius. Time taken is 6 minutes, right?
ಸೆಕೆಂಡ್ ಕೇಸಲ್ಲಿ ಟೆಂಪರೇಚರ್ ಈಸ್ ಫಾಲಿಂಗ್ ಫ್ರಮ್ 60 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ ಸೆಲ್ಸಿಯಸ್. ಯು ಡೋಂಟ್ ನೋ ದ ಟೈಮ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂತ ಕೊಟ್ಟಿದ್ದಾರೆ. ಟೆಂಪರೇಚರ್ ಆಫ್ ಸರೌಂಡಿಂಗ್ ಈಸ್ ಗಿವನ್ 20 ಡಿಗ್ರಿ ಸೆಲ್ಸಿಯಸ್. ಸೊ ಇನ್ ದಿಸ್ ಇಕ್ವೇಷನ್, T2 is temperature of body, temperature of surrounding. dT2 is change in temperature. D stands for D or delta, we write it for change. So change in temperature of the body. So first equation, ಈ equation ಅನ್ನು ಫಸ್ಟ್ ಕೇಸಿಗೆ ಅಪ್ಲೈ ಮಾಡಿದರೆ ಹೇಗೆ ಬರಿಬೋದು? ಚೇಂಜ್ ಇನ್ ಟೆಂಪರೇಚರ್, ಟೆಂಪರೇಚರ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಾ ಉಂಟು? ಸೊ ಕೇಳಿದರೆ 80 ಮೈನಸ್ 50 divided by dt. This T stands for time. So what is the time taken? It is 6 minutes. See, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮಾಡುವಾಗ ನೀವು ಎಲ್ಲವನ್ನು SI ಯೂನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತಿಲ್ಲ. ಸೆಲ್ಸಿಯಸಲ್ಲಿದ್ದರೆ ಸೆಲ್ಸಿಯಸಲ್ಲೇ ಇರಲಿ, ಮಿನಿಟ್ಸಿಗಿದ್ದರೆ ಮಿನಿಟ್ಸಿಗೆ ಇರಲಿ, ಆನ್ಸರ್ ಅದರಲ್ಲೇ ಬರುತ್ತೆ. ಇಟ್ ಈಸ್ ಓಕೆ. dt2 by dt is 80 minus 50 divided by 6 is equal to minus k, we don't know. Next we have to write temperature of body minus temperature of surrounding. Temperature of surrounding is easy, it is directly given, minus 20. What is the temperature of the body? See, temperature of the body is falling from 80 to 50. So ಯಾವುದನ್ನು ನಾವು ಟೆಂಪರೇಚರ್ ಅಂತ ಆಫ್ ದ ಬಾಡಿ ಅಂತ ಬರೆಯೋದು? 80 ಅನ್ನು ಬರಿಬೇಕಾ, 50 ಅನ್ನು ಬರಿಬೇಕಾ? ಸೊ ವಿ ಶುಡ್ ರೈಟ್ ದ ಆವ್ರೇಜ್ ಟೆಂಪರೇಚರ್ ಹಿಯರ್. ಓಕೆ, ಆವ್ರೇಜ್ ಆಫ್ ದೀಸ್ ಟು. ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು? 80 ಪ್ಲಸ್ 50 divided by 2, right? Average of two terms. So average temperature of body is the average of these values. 80 plus 50 divided by 2, that will be equal to 65. So this is temperature of body. Now 80 minus 50 is equal to 30 divided by 6 is equal to minus k into 65 minus 20 is 45, right? 45. Now we should calculate the value of k. K is unknown here, so that we will use that value of k in the second case. Okay, so now k is equal to, I can cancel here, 6 ones are 6 5s are, okay, minus k is equal to 5 is there, 45 ಈ ಕಡೆ ಹೋದರೆ divided by 45 ಆಯಿತು, or 5 ones are 5 9s are. So minus k is equal to 1 by 9. So this value ಇಷ್ಟು ಸಿಕ್ಕಿತ್ತು. ಇದು ಫಸ್ಟ್ ಕೇಸಿಂದ ನಾವು ಪಡ್ಕೊಂಡದ್ದು. ಈ ಪಡ್ಕೊಂಡದ್ದನ್ನು ನಾವು ಸೆಕೆಂಡ್ ಕೇಸಲ್ಲಿ ಯೂಸ್ ಮಾಡಬೇಕು. ಸೆಕೆಂಡ್ ಕೇಸಲ್ಲಿ ಸಿ, ಹೌ ಲಾಂಗ್ ವಿಲ್ ಇಟ್ ಟೇಕ್? ಸೊ ಟೈಮ್ ನಮಗೆ ಗೊತ್ತಿಲ್ಲ. ಟೈಮ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟು ಕೂಲ್ ಫ್ರಮ್ 60 to 30. ಸೊ 60 ಡಿಗ್ರಿ ಸೆಲ್ಸಿಯಸ್ಸಿಂದ 30 ಡಿಗ್ರಿ ಸೆಲ್ಸಿಯಸ್ಸಿಗೆ ಚೇಂಜ್ ಆಗ್ತಾ ಉಂಟು, ರೈಟ್? ಸೊ ಈ ಇಕ್ವೇಷನಿಗೆ ಅಪ್ಲೈ ಮಾಡಿದರೆ dt2 change in temperature is now 60 minus 30 divided by dt. ಇದು ನಮಗೆ ಗೊತ್ತಿಲ್ಲ, ಸೊ ಟೈಮನ್ನು ಟಿ ಕ್ಯಾಲ್ಕುಲೇಟ್ ಮಾಡಬೇಕು, is equal to minus k. What is minus k? I can substitute. Minus k is 1 by 9 into T2, temperature of body. ಯಾವ್ದು ಬರಿಬೇಕೀಗ? 60 ಬರಿಬೇಕಾ, 30 ಬರಿಬೇಕಾ, ಅಥವಾ 65 ಬರಿಬೇಕಾ? No, temperature of body is average between these two now, right? ಸೆಕೆಂಡ್ ಕೇಸಿಗೆ ಬರಿತಾ ಇರೋ ಕಾರಣ ಇದೆರಡರ ಆವರೇಜ್ ವ್ಯಾಲ್ಯೂ ತೆಗಿಬೇಕು. 60 plus 30 divided by 2. 60 plus 30 is 90. 90 by 2 will be 45 minus T1, temperature of surrounding. So this will be 20. ಅರ್ಥ ಆಯಿತು? Now 60 minus 30 is 30 divided by t is equal to 1 by 9 into 45 minus 20 is 25, right? 25. Now we have to calculate t. So t ಅನ್ನು ನಾನು ಇಲ್ಲಿ ತಗೊಂಡು ಉಳಿದದನ್ನೆಲ್ಲ ಆ ಕಡೆ ತಗೊಂಡು ಹೋಗ್ತಾನೆ. 30 into 9 by 25 ಬರ್ತದೆ, right?
30 into 9 divided by 25. 5 5s are 5 6s are 9 into 6 divided by 5, that will be around 10.8 minutes. ಮಿನಿಟ್ಸ್ ಯಾಕೆ ನಾವಿಲ್ಲಿ 6 ಮಿನಿಟ್ಸ್ ಅಂತ ತೊಗೊಂಡದ್ದು ಕೆ ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಈ ಆನ್ಸರ್ ಕೂಡ ಮಿನಿಟ್ಸಲ್ಲಿ ಬರಬೇಕು. ಆನ್ಸರ್ ಈಸ್ 10.8 minutes. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್. ಸೊ ಈ ಇಕ್ವೇಷನನ್ನು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನ ಪ್ರಾಬ್ಲಮ್ ಕೇಳಿದರೆ ನಾವು ಡಿರೈವೇಷನ್ನ ಎಡೆಯಲ್ಲಿ ಒಂದು ಇಕ್ವೇಷನ್ ಬರೆದಿದ್ದೆವು, ದಿಸ್ ಇಕ್ವೇಷನ್. ವಿ ಹ್ಯಾವ್ ಟು ಯೂಸ್ ದ್ಯಾಟ್ ಇಕ್ವೇಷನ್. ಫಸ್ಟ್ ಕೇಸಿಗೆ 80 - 50 dt2 ಟೈಮ್ ಕೊಟ್ಟಿದ್ದಾರೆ, ಕೆ ಕೊಡಲಿಲ್ಲ. ಈ ಟೆಂಪರೇಚರ್ ಆಫ್ ಬಾಡಿ ಬರೆಯುವಾಗ ನೀವು ಆವ್ರೇಜ್ ತೆಗಿಲಿಕ್ಕೆ ನೆನಪಾಗಬೇಕು, ಆವ್ರೇಜ್ ಮೈನಸ್ ಟೆಂಪರೇಚರ್ ಆಫ್ ಸರೌಂಡಿಂಗ್. ಸೊ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕೆ. ಯೂಸ್ ದ ವ್ಯಾಲ್ಯೂ ಆಫ್ ಕೆ ಇನ್ ದ ಸೆಕೆಂಡ್ ಕೇಸ್. ಸೆಕೆಂಡ್ ಕೇಸಲ್ಲಿ ಟೆಂಪರೇಚರ್ ಈಸ್ ಫಾಲಿಂಗ್ ಫ್ರಮ್ 60 to 30, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್. ಸೊ ಇದೇ ಇಕ್ವೇಷನಿಗೆ ಅಪ್ಲೈ ಮಾಡೋದು, dt2 ಚೇಂಜ್ ಇನ್ ಟೆಂಪರೇಚರ್ ಬೈ ಟಿ. ಕೆ ವ್ಯಾಲ್ಯೂ ಇಲ್ಲಿ ಸಿಕ್ಕಿರ್ತದೆ ನಿಮಗೆ, ಅದನ್ನು ಅಪ್ಲೈ ಮಾಡೋದು. ಇದು ಆವ್ರೇಜ್ ವ್ಯಾಲ್ಯೂ ಆಫ್ ದ ಬಾಡಿ ಮೈನಸ್ ಟೆಂಪರೇಚರ್ ಆಫ್ ಸರೌಂಡಿಂಗ್. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಟೈಮ್, ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ 10.8 minutes. So I have finished the concept of chapter, the thermal properties of matter. This is a bit lengthy chapter, okay. ಆ್ಯಂಡ್ ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಬರೆದು ಫಸ್ಟಿಗೆ ನಾವು ಹೇಳಿದ್ದೇವೆ. ಫಸ್ಟಿಂದ ಹೇಳೋದಾದರೆ ರಿಲೇಷನ್ ಬಿಟ್ವೀನ್ ಟಿ ಸಿ ಟಿ ಎಫ್ ಟಿ ಸಿ ಟಿ ಕೆ ಅದೆಲ್ಲ 2 ಮಾರ್ಕ್ಸಿಗೆ ಬರುವಂಥದ್ದು. ಆಮೇಲೆ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್ ಡೆಫಿನಿಷನ್ಸ್ ಬರ್ಬೋದು. ಆಮೇಲೆ ಅದರ ರಿಲೇಷನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಲ್ಫಾ ಎಲ್ ಆಲ್ಫಾ ಎ, ರಿಲೇಷನ್ ಬಿಟ್ವೀನ್ ಆಲ್ಫಾ ಎಲ್ ಆ್ಯಂಡ್ ಆಲ್ಫಾ ವಿ, ವೆರಿ ಇಂಪಾರ್ಟೆಂಟ್. ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಕೇಳ್ತಾರೆ 2 ಅಥವಾ 3 ಮಾರ್ಕ್ಸಿಗೆ. ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಎಂತ ಅಂತ ಬರೆದು ಆ 2 ಗ್ರಾಫ್ ಇತ್ತಲ್ಲ, ಡೆನ್ಸಿಟಿ ವರ್ಸಸ್ ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್ ವರ್ಸಸ್ ಟೆಂಪರೇಚರ್, ಆ ಗ್ರಾಫನ್ನು ಡ್ರಾ ಮಾಡಬೇಕು. ಆಮೇಲೆ ನಿಮಗೆ ಅದರಲ್ಲಿ ಬರೋದು ಯಾವುದು, ಥರ್ಮಲ್ ಕಂಡಕ್ಟಿವಿಟಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 5 ಮಾರ್ಕ್ಸ್. ಥರ್ಮಲ್ ಕಂಡಕ್ಟಿವಿಟಿ ಅಥವಾ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಇದ್ದು ಡೆಫಿನಿಷನ್ಸ್ ಕೇಳ್ಬೋದು 2 ಮಾರ್ಕ್ಸಿಗೆ, ಎಕ್ಸಾಂಪಲ್ ಎಲ್ಲ ಕೇಳ್ಬೋದು. ಮತ್ತು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬರೋದು ಪ್ರಾಪರ್ಟೀಸ್ ಆಫ್ ಥರ್ಮಲ್ ರೇಡಿಯೇಷನ್ 3 ಮಾರ್ಕ್ಸಿಗೆ. ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತದೆ, ರಿಫ್ಲೆಕ್ಟ್ ಆಗ್ತದೆ, ರಿಫ್ರ್ಯಾಕ್ಟ್ ಆಗ್ತದೆ, ಅದನ್ನು ಲಿಸ್ಟ್ ಔಟ್ ಮಾಡ್ತಾ ಬಂದರೆ ಆಯಿತು. ಫೀಚರ್ಸ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ. ಗ್ರಾಫ್ ಡ್ರಾ ಮಾಡಿ ಪಾಯಿಂಟ್ಸ್ ಲಿಸ್ಟ್ ಔಟ್ ಮಾಡ್ತಾ ಬರಬೇಕು. ಆಮೇಲೆ ತುಂಬ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಇದೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನ ಡಿರೈವೇಷನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸ್ಟೇಟ್ಮೆಂಟ್ ಬರೆದು ಇಕ್ವೇಷನ್ ಬರೆದು ಫುಲ್ ಡಿರೈವೇಷನ್ ಮಾಡಿ, ಅಲ್ಲಿ ಎಡೆಯಲ್ಲಿ ಇಂಟಗ್ರೇಷನ್ ಇದ್ದು ಪಾರ್ಟ್ ಸ್ಕಿಪ್ ಮಾಡಿ ಡೈರೆಕ್ಟ್ ಇಕ್ವೇಷನ್ ಬರಿಬೋದು. ಆ್ಯಂಡ್ ಯು ಹ್ಯಾವ್ ಟು ಡ್ರಾ ದ 2 ಗ್ರಾಫ್ಸ್ ರಿಲೇಟೆಡ್ ಟು ದ್ಯಾಟ್. ಇಂಥ ಪ್ರಾಬ್ಲಮ್ಸಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್, ಅಂಥದ್ದೇ ಯೂಶ್ವಲಿ ಬರ್ತದೆ. ಇದು ಬರೋದು ಕಡಿಮೆ ಪ್ರಾಬ್ಲಮ್ಸಿಗೆ. ಇದು ಥರ್ಮಲ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಥಿಯರಿ ಪಾರ್ಟಲ್ಲಿ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ಕೇಳ್ತಾರೆ. ಮತ್ತೆ ಬಿಟ್ಟರೆ ಅಲ್ಲಿ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ನಾವು 2 ಪ್ರಾಬ್ಲಮ್ ಮಾಡಿದ್ದೇವಲ್ಲ ಅಂಥದ್ದು ಕೇಳ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಎನಿ ಒನ್ ಆಫ್ ಅಸ್. Okay, thank you. Keep studying.